ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ನಾವಿವತ್ತು ಹೆಸರುಬೇಳೆ ಪಾಯಸನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೀವು ಹೆಸರುಬೇಳೆನಲ್ಲಿ ಯಾವುದೇ ಡಿಶ್ ಮಾಡಿದ್ರೂ ತುಂಬ ರುಚಿಯಾಗಿರುತ್ತೆ. ಅದರಲ್ಲೂ ಹೆಸರುಬೇಳೆ, ತೆಂಗಿನ ತುರಿ, ಬೆಲ್ಲ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಅಂತೂ ಈ ಹೆಸರುಬೇಳೆ ಪಾಯಸ ಸೂಪರಾಗಿರುತ್ತೆ. ಹೇಗೆ ಮಾಡೋದು ಇದನ್ನು ಈಸಿಯಾಗಿ ನೋಡ್ಕೊಂಡು ಬರೋಣ. ನೋಡಿ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: 1 ಬೌಲ್ ಹೆಸರುಬೇಳೆ ತೊಗೊಂಡಿದ್ದೀನಿ, ತೆಂಗಿನ ತುರಿ ಅರ್ಧ ಬೌಲ್ ತೊಗೊಂಡಿದ್ದೀನಿ, ಸೇಮ್ ಬೌಲಲ್ಲೇ ಅರ್ಧ ಬೌಲ್ ತೊಗೊಂಡಿದ್ದೀನಿ, ಕಡಲೆ ತೊಗೊಂಡಿದ್ದೀನಿ 2 ಟೇಬಲ್ ಸ್ಪೂನ್ ಸಾಕಾಗತ್ತೆ ಕಡಲೆ ಥಿಕ್ನೆಸ್ಗೋಸ್ಕರ, ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ 3, ಬೆಲ್ಲ ತೊಗೊಂಡಿದ್ದೀನಿ 1/4 ಕಪ್ ತೊಗೊಂಡಿದ್ದೀನಿ. ಸೇಮ್ ಬೌಲಲ್ಲೇ ಹೆಸರುಬೇಳೆ ತೊಗೊಂಡಿದ್ನಲ್ಲ ಅದೇ ಬೌಲಲ್ಲೇ 1/4 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಫಸ್ಟ್ ನಾವು ಹೆಸರುಬೇಳೆ ಹುರ್ಕೊಳ್ಳೋಣ. ನೋಡಿ, ಪ್ಯಾನ್ಗೆ ತುಪ್ಪ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಟೀ ಸ್ಪೂನ್ ಮಾತ್ರ ತುಪ್ಪ ಯೂಸ್ ಮಾಡಿದ್ದೀನಿ, ಸಾಕಾಗತ್ತೆ ಅಷ್ಟು. ಇದು ಬಿಸಿ ಆದ ನಂತರ ನಾವು ಹೆಸರುಬೇಳೆ ಹಾಕೋಣ. ಹೆಸರುಬೇಳೆನ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು ಹೆಸರುಬೇಳೆ, ಆವಾಗಲೇ ನಿಮಗೆ ಪಾಯಸ ತುಂಬ ರುಚಿಯಾಗಿ ಬರುತ್ತೆ. ಈ ಸ್ಟೆಪ್ ತುಂಬ ಇಂಪಾರ್ಟೆಂಟು. ಸುಮ್ಮನೆ ಫಾಸ್ಟಾಗಿ ಬೇಗ ಹುರಿದ್ಬಿಟ್ಟು ಮಾಡಿದ್ರೆ ಅಷ್ಟು ರುಚಿ ಬರಲ್ಲ. ನಿಧಾನಕ್ಕೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಆಗೋವರೆಗೂ ಲೈಟಾಗಿ, ನೋಡಿ ಈ ಥರ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು. ನೆಕ್ಸ್ಟ್ ಇದನ್ನು ನಾನು ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೋಬೇಕು, ಇಲ್ಲಾಂದರೆ ಧೂಳೆಲ್ಲ ಇರುತ್ತೆ ಅದರಲ್ಲಿ ಹೆಸರುಬೇಳೆನಲ್ಲಿ. ಇದು ವಾಶ್ ಆದ ನಂತರ ಇದು ಬೇಯೋವಷ್ಟು, ಕುಕ್ ಆಗೋವಷ್ಟು ನೀರು ಆ್ಯಡ್ ಮಾಡೋಣ. ನಾನಿಲ್ಲಿ ಓಪನ್ ವೆಸಲಲ್ಲೇ ಹೆಸರುಬೇಳೆನ ಬೇಯಿಸ್ಕೊತಾ ಇದ್ದೀನಿ, ಯಾಕಂದರೆ ನಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಕುಕ್ಕರಲ್ಲಿಟ್ಟರೆ ತುಂಬ ಪೇಸ್ಟ್ ಆಗೋ ಚಾನ್ಸಸ್ ತುಂಬ ಇದೆ. ಇದು ತುಂಬ ಪೇಸ್ಟ್ ಆಗೋ ರೀತಿ ಬೇಯಬಾರ್ದು. ನಾವು ಮಿಕ್ಸಿ ಜಾರ್ಗೆ ಇವಾಗ ತೆಂಗಿನ ತುರಿ ಮತ್ತು 2 ಟೇಬಲ್ ಸ್ಪೂನ್ ಕಡಲೆ ತೊಗೊಂಡಿದ್ವಲ್ಲ ಅದು, ಮತ್ತು ಏಲಕ್ಕಿ ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ತುಂಬ ನೀರು ಹಾಕೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು. ನೆಕ್ಸ್ಟು ಬೇರೆ ವೆಸಲ್ಗೆ ನೋಡಿ 1 ಚಿಕ್ಕ ಗ್ಲಾಸ್ ನೀರು ಹಾಕಿದ್ದೀನಿ. ಅದಕ್ಕೆ ಬೆಲ್ಲ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಇದೊಂದು ಸಿರಪ್ ಥರ ರೆಡಿ ಮಾಡ್ಕೊಳ್ಳೋಣ. ಸುಮ್ಮನೆ ಇದು ಪಾಕ ಬರೋ ಅವಶ್ಯಕತೆ ಇಲ್ಲ. ಯಾಕೆ ಈ ಮೆಥಡ್ನ ಮಾಡ್ತಾ ಇರೋದು ಅಂದರೆ, ಬೆಲ್ಲದಲ್ಲಿ ಕಲ್ಲಿರೋ ಚಾನ್ಸಸ್ ಇರೋದ್ರಿಂದ ನಾವು ಈ ಥರ ಮಾಡಿಕೊಂಡ್ರೆ ಇದನ್ನು ಫಿಲ್ಟ್ರ್ ಮಾಡ್ಕೋಬೋದು. ಇದನ್ನು ಕರ್ಗದ ಮೇಲೆ ಬೆಲ್ಲ, ಇದನ್ನು ಫಿಲ್ಟ್ರ್ ಮಾಡ್ಕೊಂಡು ಉಪಯೋಗಿಸ್ಬೋದು ನಾವು. ನೆಕ್ಸ್ಟು ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ. ನೋಡಿ, ಹೆಸರುಬೇಳೆ ಇಲ್ಲಿ ಕುಕ್ಕಾಗಿದೆ. ನೋಡಿ, ಈ ಥರ ಬೆಂದಿರಬೇಕು ಹೆಸರುಬೇಳೆ. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಈ ಥರ ಬೆಂದಿರಬೇಕು. ಒಂದಕ್ಕೊಂದು ಅಂಟ್ಕೊಂಡು ಪೇಸ್ಟ್ ಥರ ಆಗಬಾರ್ದು, ಪಾಯಸ ಚೆನ್ನಾಗಿ ಬರಲ್ಲ. ಹೆಸರುಬೇಳೆ ಬೆಂದಿರಬೇಕು, ಬಟ್ ಬೇರೆ ಆಗಿರಬೇಕು ಹೆಸರುಬೇಳೆ, ಅದು ಆವಾಗಲೇ ಆ ರುಚಿ ಬರೋದು. ಕುಕ್ಕರಲ್ಲಿಟ್ಟರೆ ನೀವು ಪೇಸ್ಟ್ ರೀತಿ ಆಗೋಗ್ಬಿಡತ್ತೆ ಅದು. ನೋಡಿ, ಬೆಲ್ಲದ ಸಿರಪ್ನ ನಾವು ಈ ಥರ ರೆಡಿ ಮಾಡ್ಕೋಬೇಕು. ನೋಡಿ, ಇದು ಬಾಯ್ಲ್ ಆಗ್ತಾ ಇದೆ ಇವಾಗ. ಇದಕ್ಕೆ ನಾವು ಆ ಬೆಲ್ಲದ ಸಿರಪ್ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಫಿಲ್ಟ್ರ್ ಮಾಡಿಬಿಟ್ಟು ಆ್ಯಡ್ ಮಾಡೋಣ. ನೋಡಿ, ಈ ಥರ ಜಾಲರ ಥರ ತೊಗೊಂಡು ಫಿಲ್ಟ್ರ್ ಮಾಡೋದು. ಅದಕ್ಕೆ ಇದಕ್ಕೆ ಬೆಲ್ಲದ ಸಿರಪ್ ಹಾಕಿದ್ರೆ ನೋಡಿ ಫಿಲ್ಟ್ರ್ ಆಗೋಯ್ತು. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕಿದು. ನೋಡಿ, ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇದು ಬಾಯ್ಲ್ ಆಗ್ತಾ ತುಂಬ ಗಟ್ಟಿ ಬರುತ್ತೆ, ಮತ್ತು ನಾವು ತೆಂಗಿನ ತುರಿದು ಪೇಸ್ಟ್ ಬೇರೆ ಆ್ಯಡ್ ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ.
ಇದು ಪಾಯಸ ರೆಡಿ ಆದಾಗ ಸ್ವಲ್ಪ ತೆಳ್ಳಗೆ ಇರಬೇಕು. ಒಂದು ಅರ್ಧ ಗಂಟೆ ಕಾಲು ಗಂಟೆ ಬಿಟ್ಟರೆ ಅದು ತುಂಬ ಗಟ್ಟಿ ಬಂದ್ಬಿಡುತ್ತೆ ಪಾಯಸ. ನೋಡಿ ಇದು ಬಾಯ್ಲ್ ಆಗ್ತಾ ಇದೆ. ಇದಕ್ಕೆ ನಾವೀಗ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ. ಚೆನ್ನಾಗಿ ಬಾಯ್ಲ್ ಆಗಲಿ. ಇದು ಎಲ್ಲ ಹೊಂದ್ಕೋಬೇಕು. ಬೆಲ್ಲ ಮತ್ತು ಹೆಸರುಬೇಳೆ, ನಾವು ಏನು ತೆಂಗಿನ ತುರಿ ಪೇಸ್ಟ್ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅಷ್ಟರಲ್ಲಿ ನಾವು ನೋಡಿ ಬೇರೆ ಪ್ಯಾನ್ಗೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಬಿಟ್ಟು ಗೋಡಂಬಿ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಸ್ಪ್ಲಿಟ್ ಮಾಡಿ ಇಟ್ಕೊಂಡಿದ್ದೆ. ಹೋಲ್ ಇತ್ತಲ್ವ ಗೋಡಂಬಿ, ಅದನ್ನು ಸ್ಪ್ಲಿಟ್ ಮಾಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ಕೊಂಡು ಮತ್ತು ದ್ರಾಕ್ಷಿ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ಫ್ರೈ ಮಾಡ್ಕೋಬೇಕು. ಸಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗತ್ತೆ ಇದು ಗೋಡಂಬಿ ಎಲ್ಲ. ಇದನ್ನು ಪಾಯಸಕ್ಕೆ ಆ್ಯಡ್ ಮಾಡಿದ್ರೆ ಬಿಸಿ ಬಿಸಿಯಾದ ಹೆಸರುಬೇಳೆ ಪಾಯಸ ನೋಡಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಇನ್ನೂ ತಣ್ಣಗಾದ್ಮೇಲೆ ಇನ್ನೂ ಥಿಕ್ನೆಸ್ ಬರುತ್ತೆ. ಇದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ತುಂಬ ಜಾಸ್ತಿ ಇರಬೇಕು. ಎಕ್ಸ್ಪೆಷಲಿ ಗೋಡಂಬಿ ಜಾಸ್ತಿ ಇದ್ದರೆ ತುಂಬ ರುಚಿಯಾಗಿರುತ್ತೆ ಇದು. ತಂಪು ಕೂಡ ಹೆಸರುಬೇಳೆ. ಇದನ್ನು ಯಾವಾಗ ಬೇಕಾದರೂ ಈಸಿಯಾಗಿ ಕೂಡ ಮಾಡ್ಕೋಬೋದು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಈ ರೆಸಿಪಿ ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚೇತನಾಸ್ ವರ್ಲ್ಡ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.